ಅಂತ ಇವರು ಆರೋಪ ಮಾಡ್ತಾರೆ. ಅದಕ್ಕೆ ಜಗದಾಂಬಿಕಾ ಪಾಲ್ ಅವರು ಇಲ್ಲ ಅವರು ಘಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾರು ಮ್ಯಾಟ್ರ್ ಮಾಡಿದ್ರು, ಆದರೆ ಇಬ್ಬರು ಒಪ್ಪಿಗೆ ಇಲ್ಲ ಅನ್ನೋದು ಇದು ಸ್ಪಷ್ಟ ಆಗ್ತದೆ. ಇಂಡಿಯಾ ಅಲಯನ್ಸ್ ಅಂತ ಎಲ್ಲವೂ ಮೊದಲ ನಿರ್ಧಾರವಾಗಿತ್ತು. ನಮಗೆ ಮಾತನಾಡಲು ಅವಕಾಶವನ್ನು ಕೊಡಲಿಲ್ಲ, ಯಾವ ನಿಯಮವನ್ನೂ ಪಾಲಿಸಲಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಆರೋಪ ಮಾಡ್ತಾ ಇದ್ದಾರೆ ಕಲ್ಯಾಣ್ ಬ್ಯಾನರ್ಜಿ ಅವರು, TMC ಸದಸ್ಯರು. ಹೀಗೆ JPC ಏನಾಗಿದೆ ಬಂದು ಒಡೆದ ಮನೆ ಆಗಿದ್ದೀವಿ ಅಂತ ಒಂದು ನಿರ್ಧಾರಕ್ಕೆ ಬಂದಿಲ್ಲ. ಇವರು ತಮ್ಮ ಸತ್ಯ ಅಂತ ಹೇಳ್ತಾ ಇದ್ದಾರೆ, ಅವರು ತಮ್ಮ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಏನಪ್ಪ ಅಂತಂದ್ರೆ ಇದೊಂದು ರೀತಿ ಮೊದಲ ನಿರ್ಧಾರ ಆದಂಗೆ ಆಗಿದೆ ಏನೋ, ಅಥವಾ ಇವರು ಇಲ್ಲ ನಾವೆಲ್ಲ ಚರ್ಚೆ ಮಾಡಿದ್ವಿ, ನಾವು ಒಪ್ಪಿಗೆ ಕೊಟ್ಟಿದ್ದೀವಿ, ಈಗ ಏನಪ್ಪ ಅಂತಂದ್ರೆ ನಾವು ಮಂಡಿಸ್ತಾ ಇದ್ವಿ ಅನ್ನೋಂಗದ. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ NDA ಸದಸ್ಯರಂತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಕೆಲವೊಂದು ಅಂಶಗಳನ್ನ ಬದಲು ಮಾಡಿದ್ದೀವಿ, ಚೇಂಜ್ ಮಾಡ್ತೀವಿ ಅಂತೇಳಿ. ಹೀಗಾಗಿ ಇದು ವಕ್ಫ್ ಕಾನೂನು ಬದಲಾವಣೆಗಳಾಗುವ ಸಾಧ್ಯತೆ ಭಾಳ ಇದ್ದಾವೆ ಅಂತೇಳಿ ಈ ವಿರೋಧಿಗಳ, ಅದರಲ್ಲೂ ಇಂಡಿಯಾ ಗಠಬಂಧನ ಸದಸ್ಯರ ಆರೋಪ ಆಗ್ಯದ. ಇದರಿಂದಾಗಿ ಇದು ಒಪ್ಪಿಗೆ ನಮಗಿಲ್ಲ, ಹೇಗೆ ಮೊದಲು ಇದ್ದಂಥ ಇದ್ರೆ ಅಡ್ಡಿ ಇಲ್ಲ ಅನ್ನುವಂಥದ್ದು. ಕೆಲವೊಂದಿಷ್ಟು ಒಪ್ಪಿಗೆನೂ ಆಗ್ಯದ, NDAದವ್ರದ್ದು ಒಪ್ಪಿಗೆ ಆಗ್ಯದ, ನಮ್ಮದಲ್ಲ ಅಂತೇಳಿ ಪೂರ್ಣ ಪ್ರಮಾಣವಾಗಿ ಈ JPC ವರದಿಯನ್ನು ನಮ್ಮ ವಿರೋಧ ಪಕ್ಷದವರು ವಿರೋಧ ಮಾಡ್ತಾ ಇದ್ದಾರೆ. ತಪ್ಪದ, ಇದಿಲ್ಲ ನಾವು ವಿರೋಧ ಮಾಡ್ತೀವಿ ಅಂತೇಳಿ ಮತ್ತು ಕೋರ್ಟಿಗೆ ಹೋಗಿ ಮಾತಾಡಲಿಕ್ಕಿದ್ದಾರೆ. ಅಂದರೆ JPC ನಾವು ಅಂದ್ಕೊಂಡಂಗೆ ಒಂದು ಹೊಂದಾಣಿಕೆಯಿಂದ ಬಗೆ ಇರಲಿಲ್ಲ. ಮತ್ತು ಇದರಲ್ಲಿ ಅನೇಕ ಬದಲಾವಣೆಗಳನ್ನು ಮುಸ್ಲಿಮ್ರ ಬಯಸದ ವಿಚಾರಗಳನ್ನು ಈ ಒಂದು ನಮ್ಮ ಏನಪ್ಪ ಅಂತಂದ್ರೆ JPC ಅಂದ್ರೆ BJP ಸದಸ್ಯರು ಮಾಡಿದ್ದಾರೆ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಅಂದರೆ ತಮ್ಮ ಮೂಗಿನ ನೇರಕ್ಕೆ ಈ ಕಾನೂನನ್ನು ಬದಲಾವಣೆ ಮಾಡ್ತಾ ಇದ್ದಾರೆ, ಅದಕ್ಕೆ ಪೂರ್ಣ ಪ್ರಮಾಣದ ವಿರೋಧ ಇಲ್ಲಿ ಅದ ಅನ್ನೋದು ಸ್ಪಷ್ಟ ಆಗ್ತದೆ. ಹೀಗಾಗಿ ಇದು ಮತ್ತೊಂದು ಮತ್ತು ಇನ್ನೊಂದು ಏನಪ್ಪ ಮೊದಲಿನ ಸಂಘರ್ಷಣೆಗೆ ಕಾರಣ ಆದರೂ ಆಗಬಹುದು ಅಂತೆಲ್ಲ. ಆದರೆ ಅದು ಸುಲಭವಾಗಿದ್ದು ಕಾನೂನು ಆಗ್ತದೆ ಅನ್ನೋದು ಮಾತ್ರ